ಉಪ್ಪಿ ಸರ್ ನಮ್ಗೊಂಥರ ಗೈಡ್ ಇದ್ದಂಗೆ. ಉಪ್ಪಿ ಸರ್ ಅವ್ರ ಫ್ಯಾಮಿಲಿಯಿಂದ ಇನ್ನೊಂದು ಎಕ್ಸ್ಟೆಂಡೆಡ್ ಮತ್ತೆ ಬರ್ತಿದಾರಂತೆ. ತರುಣ್ ಸುಧೀರ್ ಅಂತ ಕರೆದಿಲ್ಲ ಅಂದ್ರೂ ಪರವಾಗಿಲ್ಲ ನಂಗೆ. ಅವತ್ತಿನ ಟೈಮಿಗೆ ಯಾವ್ದು ಪ್ಲಾಟ್‌ಫಾರ್ಮ್ ನಂಬಿಲ್ಲ ಅದು. ಆ ಭಾಗದವರು ನಮ್ಮ ತಂದೆ, ನಮ್ಮ ತಾಯಿಗೆ ಎಲ್ಲರಿಗೂ ಕೊಟ್ಟಂತ ಪ್ರೀತಿ, ಗೌರವ ನನಗೆ ದೇವ್ರ ಮೇಲೆ ಇರುವಂತ ದೇವ್ರುಗಳಿದ್ದಂಗೆ ನನಗೆ. ವಾಪಸ್ ಕೊಡಕ್ ನನ್ನ ಕೈಲಂತೂ ಏನೂ ಇಲ್ಲ. ಸೌದತ್ತಿ ಎಲ್ಲಮ್ಮ ಬ್ಯಾಕ್ ಡ್ರಾಪ್ ಅಲ್ಲಿ ಹಿಂಗಿದೆ. ಘಟಪ್ರಭಾ, ಮಲಪ್ರಭಾ ನದಿ. ಪಿಕ್ಚರ್ ಪ್ರಚಾರ ವೀಕ್ಷಕರಿಗೆ ನಮಸ್ಕಾರ. ನಾನು ನೀವು ರವಿ ಸಾಸ್ನೂರ್. ತರುಣ್ ಸುಧೀರ್ ಅವರು ಏನಾದರೂ ಒಂದು ಪ್ರೊಡಕ್ಷನ್ ಮಾಡ್ತಾರೆ. ಅದು ವೆಬ್ ಸೀರೀಸು ಅಂತ ಬಂದಾಗ ರೀಸೆಂಟಾಗಿ ಒಂದು ಆರ್ಟಿಕಲ್ ನೋಡಿದ್ವಿ. ತರುಣ್ ಸುಧೀರ್ ಅವರು ವೆಬ್ ಸೀರೀಸ್ ಮಾಡ್ತಾರೆ ಅಂತ. ಒಂದು ಕ್ರೇಜ್ ಕ್ರಿಯೇಟ್ ಆಯಿತು. ಸ್ಟ್ರೇಟ್ ಅವೇ ಒಂದಷ್ಟು ಕ್ರೇಜ್ ಇದೆ ಅಲ್ಲ ಸರ್, ಅದು ಗೊತ್ತಿಲ್ಲ. ಅಂದರೆ ನೀವಿದ್ದೀರಿ ಅಥವಾ ನೀವಿಲ್ಲ ಅನ್ನೋದಕ್ಕಿಂತಲೂ ಒಂದು ಪ್ರೊಡಕ್ಷನ್ ಅಂಡರಲ್ಲಿ ಒಂದಷ್ಟು ಪ್ರಾಜೆಕ್ಟ್ಗಳು ಬರ್ತವೆ ಅಂದರೆ ಆ ಕ್ರೇಜ್ ಕಂಟಿನ್ಯೂ ಆಗುತ್ತೆ. ಈ ಕ್ರೇಜ್ ಏನಕ್ಕೆ ಕಂಟಿನ್ಯೂ ಆಗುತ್ತೆ ಅಂತ ಜನರಲ್ಲಿ? ಏನಿರುತ್ತೆ ಅಂದ್ರೆ ಬಹುಶಃ ನಮ್ಮ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಅದಕ್ಕೆ ಕಾರಣ ಆಗಿರುತ್ತೆ. ನಾವು ಮಾಡ್ಕೊಂಡ್ ಬಂದಂತ ಕೆಲಸ ಅದು ಅಷ್ಟೇನೆ. ಸಿನಿಮಾದಲ್ಲಿ ಯಾವಾಗಲೂ ಏನು ಅಂತಂದ್ರೆ ನಿಮ್ಮ ಹಿಂದಿನ ಕೆಲಸನೇ ನೆಕ್ಸ್ಟ್‌ಗೆ ಅದು ಅಡಿಪಾಯ ಆಗಿ ನಿಂತಿರುತ್ತೆ ನಮಗೆ. ಅಂಡ್ ನನ್ನ ಅದೃಷ್ಟ ನನಗೊಂದು ಅದ್ಭುತವಾದ ತಂಡ ನನ್ನ ಜೊತೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಸಿನಿಮಾ ಆಗಿರಲಿ ಅಥವಾ ವೆಬ್ ಸೀರೀಸ್ ಆಗಿರಲಿ ಏನು ಮಾಡ್ತೀನಿ ಅಂತಂದಾಗ್ಲೂ ಆ ತಂಡ ನನಗೆ ಬೆನ್ನೆಲುಬಾಗಿ ನಿಂತಿದೆ. ಪ್ರಾಮಾಣಿಕವಾಗಿ ಮತ್ತು ಕೆಲಸ ಮಾಡ್ತೀವಿ. ನಾವು ರಿಸಲ್ಟನ್ನು ತಲೆಯಲ್ಲಿ ಇಟ್ಕೊಳ್ದೇನೆ ಪ್ರಾಮಾಣಿಕವಾಗಿ ಅದು ಏನು ಆಗ್ಬೇಕು. ನಾನು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಎಷ್ಟು ಸಿನ್ಸಿಯರಿಟಿಯಲ್ಲಿ ಕೆಲಸ ಮಾಡಿದ್ದೀನೋ ಅದನ್ನೇ ನಾನು ಇವತ್ತು ಯಾವ್ದು ರಾಕ್ಷಸನ ವೆಬ್ ಸೀರೀಸ್ ಮಾಡ್ಬೇಕಾದ್ರೆ ಕೂಡ ಅದೇ ಎಫರ್ಟ್ಸ್ ಹಾಕಿರ್ತೀನಿ ನಾನು. ಸೊ ಹಾಗಾಗಿ ಆ ರಿಸಲ್ಟ್ಸು ಜನಕ್ಕೆ ತಲುಪಿ ಒಂದು ನಂಬಿಕೆಯಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಓಕೆ, ಇಲ್ಲಿ ಹೋದ್ರೆ ಚೆನ್ನಾಗಿದ್ದೇ ಇರತ್ತಪ್ಪ ಅನ್ನೋದು. ಸೊ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತಾನೆ ಇದ್ದೀನಿ ನಾನು. ಜೊತೆಗೆ ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಪ್ರದೀಪ್ ಅವ್ರ ಬಗ್ಗೆ ಹೇಳಿದ್ರೆ 8 ವರ್ಷದಿಂದನೇ ಮಾಡಿದಂಥ ಒಂದು ಎಫರ್ಟ್ಗೆ ಆಗಲೇ ಸಪೋರ್ಟ್ ಮಾಡಿದ್ದಿದ್ರೆ ಈಗ ಬೇರೆ ಹಂತದಲ್ಲಿ ಇರ್ತಿದ್ವಿ. ಈ ಥರದ ಥಾಟ್ ಪ್ರೊಸೆಸ್ಸು ಅದು ತರುಣ್ ಅವ್ರನ್ನ ಸೇರಿ ಒಂದಷ್ಟು ಜನಕ್ಕೆ ತುಂಬ ಕಾಡಿದೆ. ಬಟ್ ಇದು ಡಿಲೇ ಆಗೋದಕ್ಕೆ ಏನು ಕಾರಣ ಇರುತ್ತೆ ಅಂತ? ಈ ಥರದ ಪ್ರಾಜೆಕ್ಟ್ಗಳು ತುಂಬ ವರ್ಷ ಆಗ್ತವೆ ಅಂದರೆ 8 ವರ್ಷದ ನಂತರ ಅವ್ರ ಬಗ್ಗೆ ನೀವು ಮಾತಾಡಿದ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ಅವತ್ತಿನ ಟೈಮಿಗೆ ಯಾವುದು ಪ್ಲಾಟ್‌ಫಾರ್ಮ್ ನಂಬಿಲ್ಲ ಅದನ್ನ. ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಕೆಲವು ಟೈಮ್ ಏನಾಗುತ್ತೆ, ಎಲ್ಲೋ ಪಕ್ಕದಲ್ಲಿ ಯಾರೋ ಮಾಡಿ ಪ್ರೂವ್ ಆದ್ಮೇಲೆ ಇಲ್ಲಿ ನಂಬಿರ್ತೀವಿ ನಾವು. ಸೊ ಹಾಗಾದ ನಮ್ಮ ಬ್ಯಾಡ್ ಲಕ್, ಅದೇನು ಮಾಡೋಕ್ಕಾಗಲ್ಲ. ಸೊ ಅವತ್ತಿಗೆ ಪ್ರದೀಪ್ ಅಂತ ಒಬ್ಬರು ಟ್ಯಾಲೆಂಟೆಡ್ ಪರ್ಸನ್ ಅದನ್ನ ಫ್ಯೂಚರ್‌ನ ಯೋಚನೆ ಮಾಡಿ ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟ್ ತರಬೇಕು ಕನ್ನಡದಲ್ಲಿ ಅಂತ ಪ್ರಯತ್ನ ಪಟ್ಟು ಏನೋ ಮಾಡಿದಾಗ ಅವತ್ತಿಗೆ ಯಾರೋ ಒಂದಿಬ್ರು ಸಪೋರ್ಟ್ ಮಾಡ್ಬಿಟ್ಟಿದ್ರೆ ಒಂದಷ್ಟು ಕಂಟಿನ್ಯೂಸ್ ಆಗಿ ಬಂದಿರೋದು. ಸೊ ಅವತ್ತಿಗೆ ಅದು ಅನ್ಕೊಂಡಿದ್ದ ರೇಟಿಗೆ ಅವರಿಗೆ ಸಪೋರ್ಟ್ ಸಿಕ್ಲಿಲ್ಲ. ಬಟ್ ಅಟ್ಲೀಸ್ಟ್ ಓಕೆ, ಡಿಲೇ ಆದ್ರೂ ಇವತ್ತು 8 ವರ್ಷದ ನಂತರ ಅವ್ರ ಅಂಡರ್‌ನಲ್ಲೇನೆ ಇವತ್ತು ಝೀ ಜೊತೆಗೆ ಸೇರ್ಕೊಂಡು ಅವರೊಂದು ವೆಬ್ ಸೀರೀಸ್ ಹೆಡ್ ಆಗಿ ನಿಂತ್ಕೊಂಡು ಇವತ್ತು ಒಂದಷ್ಟು ವೆಬ್ ಸೀರೀಸ್‌ಗಳನ್ನ ತರೋ ಪ್ರಯತ್ನದಲ್ಲಿ ನಿಂತಿದ್ದಾರಲ್ಲ. ಸೊ ಅದು ಇವತ್ತೇ ಶುರು ಆಗಿದೆ. ಅಟ್ಲೀಸ್ಟ್ ಇಲ್ಲಿಂದನಾದ್ರು ಚೆನ್ನಾಗಾಗ್ಲಿ ಅಂತ ಒಂದು ಆಸೆ. ಜೊತೆಗೆ ಲಾಸ್ಟ್ ಟೈಮ್ ರಕೀಶ್ ಶೆಟ್ಟಿ ಅವರು ಕೂಡ ಹೇಳಿದರು, ಕರ್ನಾಟಕದ ಪ್ರತಿಯೊಂದು ಮೂಲೆಯ ಪ್ರತಿಯೊಂದು ಪ್ರಾಂತ್ಯದ ಕಥೆಗಳು ಸಿನಿಮಾ ಆಗಬೇಕು. ಆ ನಿಟ್ಟಲ್ಲಿ ಆ ಪ್ರಯತ್ನಗಳನ್ನು ಪ್ರತಿಯೊಬ್ಬ ಡೈರೆಕ್ಟರು ಮಾಡ್ತಾನೆ. ಈ ಥರ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸೀರೀಸ್ ಅಂದಾಗಲೇ ನಾನು ಸ್ಪೆಷಲ್ ಬಿಜಾಪುರದವನೇ ಇರೋದ್ರಿಂದ ನಾನು ಒಂದು ವಿಡಿಯೋ ಕೂಡ ಮಾಡಾಕ್ದೆ. ಆ ಮಣ್ಣಿನ ವಾಸನೆನೇ ನನಗೆ ಪರ್ಸ್ನಲಿ ಭಾಳ ಇಷ್ಟ. ಈ ಥರದ್ದು ಸ್ಟ್ರಾಂಗ್ ಕನೆಕ್ಷನ್ ಹೇಗೆ ಫೀಲ್ ಆಗುತ್ತೆ ಅಂತ? ಅದೇ ನನಗೆ ಉತ್ತರ ಕರ್ನಾಟಕದ ಮೇಲಿರುವಂಥ ವಿಶೇಷವಾದ ಪ್ರೀತಿ. ಕಾರಣ ಇಷ್ಟೇ, ಆ ಭಾಗದವರು ನಮ್ಮ ತಂದೆ, ನಮ್ಮ ತಾಯಿಗೆ ಎಲ್ಲರಿಗೂ ಕೊಟ್ಟಂತ ಪ್ರೀತಿ, ಗೌರವ, ಆ ನಾಟಕಗಳು ಬಂದಾಗ ಅವ್ರು ತೋರಿಸಿದಂಥ ಪ್ರೀತಿ ಎಲ್ಲಾನು. ಸೊ ಅದು ವಾಪಸ್ ಕೊಡಕ್ಕೆ ನನ್ನ ಕೈಲಂತೂ ಏನೂ ಇಲ್ಲ. ಈ ಥರ ಮುಖಾಂತರ ಅಟ್ಲೀಸ್ಟ್ ಅದನ್ನ ವಾಪಸ್ ಒಂಚೂರು ತೀರಿಸೋ, ಆ ಋಣಗಳನ್ನ ತೀರಿಸೋ ಪ್ರಯತ್ನದಲ್ಲಿ ಇರ್ತೀನಿ ನಾನು. ಸೊ ಇಲ್ಲಿ ಕೂಡನು ಸುಹಾನ್ ನಮ್ಮ ಡೈರೆಕ್ಟರ್ ಬಂದು ಈ ಕಥೆ ಹೇಳಿದಾಗ ಅವರು ಫಸ್ಟು ಬೇರೆ ಬ್ಯಾಕ್ ಡ್ರಾಪೇ ಸೆಟ್ ಮಾಡಿದ್ರು. ನಾನು ಅವಾಗ ಅಂದೆಪ್ಪ, ಆ ಕಡೆ ಕರಾವಳಿ ಭಾಗದಲ್ಲಿ ಮಾಡೋರು ತುಂಬಾ ಜನ ಇದಾರಪ್ಪ. ಎಲ್ಲರೂ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಕರಾವಳಿ ಭಾಗದಲ್ಲಿ. ಮೈಸೂರು, ಮಂಡ್ಯ ಭಾಗದಲ್ಲಿ ಮಾಡೋದಕ್ಕೂ ಒಂದಷ್ಟೇನು ಅದ್ಭುತವಾಗಿ ಮಾಡ್ತಾರಪ್ಪ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಸ್ವಲ್ಪ ಎಲ್ಲ ಗಮನ ಕೊಡಬೇಕು. ನನ್ನ ಕೈಯಲ್ಲಿ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಬಾ, ಅದನ್ನ ಇಲ್ಲಿ ಸೆಟ್ ಮಾಡೋಣ, ಇಲ್ಲಿಗೆ ಎಲಿಮೆಂಟ್ಸ್‌ನ ತಗೊಂಬರೋಣ. ನೋಡಿ ಇಲ್ಲಿ ಈ ಥರ ಇರುತ್ತೆ, ನಮ್ಮ ಸೌದತ್ತಿ ಎಲ್ಲಮ್ಮ ಬ್ಯಾಕ್ ಡ್ರಾಪಲ್ಲಿ ಹಿಂಗಿದೆ, ಘಟಪ್ರಭಾ, ಮಲಪ್ರಭಾ ನದಿ ಈ ಕಡೆ ಏನೇನು ನಡೀತಾ ಇದೆ, ಅಲ್ಲಿ ಮೊಸಳೆ ಅಟ್ಯಾಕ್ಸ್ ಹಿಂಗಿದೆ, ಇದೆಲ್ಲ ಹಿಂಗಿದೆ ಅಂತ ಅಲ್ಲಿ ನಾನು ಸೆಟ್ ಮಾಡಿದಾಗ ಅವನು ತುಂಬಾ ವಿಶೇಷವಾದ ಪ್ರೀತಿಯಿಂದ, ಖುಷಿಯಿಂದ ಅದು ಸ್ಕ್ರಿಪ್ಟ್ ಮತ್ತೆ ರೀವರ್ಕ್ ಮಾಡಿ ಅದನ್ನ ತಗೊಂಬಂದ್ರು. ಸೊ ಹಂಗೆ ಎಲ್ಲ ಡಿವೈಡ್ ಮಾಡ್ಕೊಂಡ್ರೆ ಪ್ರತಿ ಕರ್ನಾಟಕದ ಪ್ರತಿ ಮೂಲೆಯಿಂದನೂ ನಿಮಗೆ ಅದ್ಭುತವಾದ ಕಥೆಗಳು, ಮಣ್ಣಿನ ಕಥೆಗಳು ಖಂಡಿತವಾಗ್ಲೂ ಬರುತ್ತೆ. ರೀಸೆಂಟಾಗಿ 17ನೇ ಫಿಲ್ಮ್ ಫೆಸ್ಟಿವಲ್ ಹೋದಾಗ ನನಗೆ 2 ಅವಕಾಶ ಸಿಕ್ತು. ಒಂದು ಏಳುಮಲೆಯನ್ನ ಆಲ್ರೆಡಿ ಇಂಟರ್ವ್ಯೂ ಮಾಡಿದ್ದೆ. ಮತ್ತೊಮ್ಮೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮತ್ತೊಮ್ಮೆ ಮಾಡಿದೆ. ಜೊತೆಗೆ ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆನೂ ಮಾಧವ್ ಬಗ್ಗೆ ಮಾತಾಡಿದೆ. ಅಲ್ಲಿ 2 ನನಗೆ ಕನೆಕ್ಟ್ ಆಗಿದ್ದು, ವಿನೋದ್ ಪ್ರಭಾಕರ್ ಅವ್ರು ಬಂದಾಗಲೆಲ್ಲ ಟೈಗರ್ ಪ್ರಭಾಕರ್ ಮಗ ಬಂದ ಅನ್ನೋವಂಥದ್ದು. ನಿಮ್ಮ ಮತ್ತು ನಂದಾ ಅವ್ರ ವಿಷಯ ಬಂದಾಗ ನಮ್ಮ ಸುಧೀರ್ ನನ್ನ ಮಗ ಬಂದ್ರು ಅಂತ. ಈ ಥರದ ಜೆನ್ಯೂನ್ ಪ್ರೀತಿ ಕಾಲಘಟ್ಟಗಳನ್ನ ಮೀರಿ ಪಾಸ್ ಆಗುತ್ತೆ. ಅದು ಹೇಗೆ ಅಂತ? ಅದು ನಮ್ಮ ತಂದೆಯವರು ಎಲ್ಲ ಅವರು ಗಳಿಸಿದಂಥ ಪ್ರೀತಿ, ಅವ್ರು ಗಳಿಸಿದಂಥ ಒಂದು ಇದಷ್ಟೇ ಅದು. ಪ್ರಭಾಕರ್ ಸರ್ ಆಗಿರಲಿ, ನಮ್ಮ ತಂದೆಯವರಾಗಿರಲಿ ಅಥವಾ ಎಲ್ಲರೂ ಅವತ್ತಿನ ಟೈಮ್ ಕಲಾವಿದರೇನಿದ್ರೆ ಜನರ ಮನಸ್ಸಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಅವ್ರ ಕೆಲಸ ಬೇರೂರಿದೆ ಅದು. ಸೊ ಹಾಗಾಗಿ ನಾವು ಏನು ಮಾಡಿದ್ರೂ ಏನೋ ಅವ್ರನ್ನ ಮೀರಿ ನಾವೇನೂ ಮಾಡೋಕ್ಕಾಗಲ್ಲ. ಬಟ್
ಅವ್ರ ಹೆಸರನ್ನ ಹಾಳು ಮಾಡದೆ ಅಟ್ಲೀಸ್ಟ್ ಏನೋ ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲೇ ನಾವೆಲ್ಲ ಇರೋದ್ರಿಂದ ಅದು ಕನೆಕ್ಟ್ ಮಾಡ್ತಾರೆ ಅಟ್ಲೀಸ್ಟ್. ಆಮೇಲೆ ನಮ್ಗೆ ಅದೇ ಖುಷಿ. ನನಗಂತೂ ಪರ್ಸನಲಿ ಅದೇ ಖುಷಿ. ನೀವು ನನಗೆ ತರುಣ್ ಸುಧೀರ್ ಅಂತ ಕರೆದಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ಸುಧೀರ್ ಅವ್ರ ಮಗ ಅಂತಂದ್ರೆ ನಂಗೆ ಅದೇ ವಿಶೇಷವಾದ ಪ್ರೀತಿ, ವಿಶೇಷವಾದ ಖುಷಿ ನನಗೆ. ಅದೇ ಇರೋದು ನನಗೆ. ಜೊತೆಗೆ ಏಳು ಮೇಲೆ ನಾನು ಅಲ್ಲಿ ಲೂಲು ಮಾಲಲ್ಲಿ ನೋಡಿದಾಗಲೂ ಸಹ ಓ ಇಂಥ ಒಳ್ಳೆ ಸಿನಿಮಾ ಗುರು ನಾನು ಥಿಯೇಟರ್ ನೋಡಿಲ್ಲ ಅನ್ನುವಂತಹ ಒಂದಷ್ಟು ಫೀಲ್ ಇದ್ದಿದ್ದನ್ನು ಕೂಡ ನಾನು ನೋಡಿದೆ. ಇದು ಅವರಿಗೆ ಅನಿಸ್ತು, ಗಿಲ್ಟ್ ಫೀಲ್ ಆಯ್ತು ಇಂಥ ಸಿನಿಮಾ ನಾನು ನೋಡಿಲ್ಲ ಅಂತ. ಏನ್ ತೊಂದರೆ ಇಲ್ಲ. ಅದಕ್ಕೆ ಅಂತಾನೆ ಇವತ್ತು ಸಿನಿಮಾ ಇಲ್ಲೇ ನೋಡ್ಬೇಕು, ಅಲ್ಲೇ ನೋಡ್ಬೇಕು ಅಂತಿಲ್ವಲ್ಲ. ನೀವು ಥಿಯೇಟರ್‌ಲ್ಲಿ ನೋಡಿದ್ರಿ, ಥಿಯೇಟರ್‌ಲ್ಲಿ ನೋಡಿದಂಥ ಜನ ನನಗೆ ಆ, ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. OTTಗೆ ಹಾಕಿದೀವಿ. OTTಲಿ ನೋಡಿದ್ರೆ ಟೆಲಿವಿಷನ್ ಬರುತ್ತೆ. ಅಲ್ಲೂ ಎಲ್ಲೋ ನೋಡಿ ಸಿನಿಮಾ ಒಳ್ಳೆ ಕಂಟೆಂಟ್‌ನ ಒಟ್ಟು ನೋಡಿ ಅಷ್ಟೇ ಅಂತ. ನೋಡದೆ ನಾನು ಬೇರೆ ಭಾಷೆ ನೋಡ್ತೀನಿ, ಇನ್ನೊಂದು ನೋಡ್ತೀನಿ ಅನ್ನೋದಕ್ಕಿಂತನೂ ಫಸ್ಟ್ ಪ್ರಯಾರಿಟಿ ಇಲ್ಲಿ ನೋಡಿ. ಆಮೇಲೆ ಮಿಕ್ಕಿದ್ದು ಏನ್ ಬೇಕಾದ್ರೂ ಮಾಡಿ ಅಂತೇಳಿ. ಸೊ ನನಗೆ ಎಲ್ಲಿ ನೋಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅವ್ರು ನೋಡಿದ್ರು ಅನ್ನೋದು ಖುಷಿ ನನಗೆ ಅಷ್ಟೇ. ವೆಬ್ ಸೀರೀಸ್ ಫ್ಯೂಚರಲ್ಲಿ ತರುಣ್ ಸುಧೀರ್ ಅವರು ಕಂಡಾಗೆ ಅದರ ಪರ್ಸ್ಪೆಕ್ಟಿವ್ ಹೇಗಿರುತ್ತೆ ಫ್ಯೂಚರ್ಲಿ ಇನ್ ನೆಕ್ಸ್ಟ್ 5 ಇಯರ್ಸಲ್ಲಿ ವೆಬ್ ಸೀರೀಸ್ ಬಗ್ಗೆ? ಅಲ್ಲ ವೆಬ್ ಸೀರೀಸ್ ಇವಾಗ ಹೆಂಗೆ ಅಂತಂದ್ರೆ ಈಗ ನ್ಯೂಸ್ ಅಂತ ಬಂದಾಗ ಫಸ್ಟ್ ಬರೀ ನ್ಯೂಸ್ ಪೇಪರ್ಗಳಿತ್ತು. ಅಲ್ಲಿಂದ ನಮಗೆ ಸ್ಯಾಟಲೈಟ್ ಚಾನಲ್ ಆಗಿ ಬಂತು. ಈಗ ಸ್ಯಾಟಲೈಟ್ ಚಾನಲ್ಲು ಇದೆ, ಡಿಜಿಟಲಲ್ಲೂ ಬರುತ್ತೆ ಅಂತಂದಾಗ ಹಂಗೇನೆ ವೆಬ್ ಸೀರೀಸ್ ಇಸ್ ಅ ಪಾರ್ಟ್ ಆಫ್ ಸಿನಿಮಾನೇ. ಸೊ ಸಿನಿಮಾಗೆ ಬಂದರೆ 2 ಅವರ್ 2 ಕಾಲು ಗಂಟೆ ಅಲ್ಲಿ ಕೂತ್ಕೊಂಡು ಸಿನಿಮಾ ನೀವು ನೋಡ್ತೀರಾ. ಇಲ್ಲಿ ನೀವು ಮನೆಯಲ್ಲೇ ನಿಮ್ಗೆ ಯಾವಾಗ ಪುರ್ಸೊತ್ತಿರುತ್ತೆ ಅವಾಗೆ ಒಂದು 6-7 ಎಪಿಸೋಡು ಅದೇ 2.5 ಗಂಟೆಗೆ ಬರುತ್ತದು. ಎಲ್ಲ ಪುಟ್ ಟುಗೆದರ್ ಅದೇ 2.5 ಗಂಟೆಗೆ ಬರುತ್ತೆ. ಬಟ್ ನಿಮಗೆ ನಿಮ್ಮ ಕಂಫರ್ಟ್‌ಗೆ ಅದು ನೋಡ್ಬೋದು. ಸೊ ಆ ಥರದೊಂದು ಟ್ರೆಂಡ್ ಅದು. ಸೊ ಎರಡೂನು ದೇರ್ ಇಸ್ ಅ ಫ್ಯೂಚರ್ ಫಾರ್ ಎವ್ರಿಥಿಂಗ್. ಸೊ ಡಿಜಿಟಲ್ ಸ್ಪೇಸ್ ಅಂತ ಅನ್ನೋದೇ ನೆಕ್ಸ್ಟ್ ಫ್ಯೂಚರ್‌ಲಿ ಇರೋದು ಡಿಜಿಟಲ್ ಸ್ಪೇಸ್. ಯಾಕಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದ್ಬಿಡ್ತು ಇವಾಗ. ಕೂತಲ್ಲಿ ಏನೋ ಟೈಮ್ ಪಾಸ್ ಮಾಡಬೇಕು. ಈಗೇನೋ ಒಂದು ಅರ್ಧ ಒಂದೇನೋ ಡ್ರೈವ್ ಹೋಗ್ತಾ ಇದ್ದೀನಿ ನಾನು, ಬಸ್ ಜರ್ನಿ ಮಾಡ್ತಾ ಇದ್ದೀನಿ ನಾನು. ಈ ಥರದ್ದೆಲ್ಲ ಇದ್ದು ಒಂದು ಹೆಡ್‌ಫೋನ್ ಹಾಕೊಳ್ಳೋದು, ಒಂದು 2 ಎಪಿಸೋಡ್ ನೋಡೋಷ್ಟರಲ್ಲಿ ಅವರು ರೀಚ್ ಆಗಿರ್ತಾರೆ ಅಲ್ಲಿ. ಗೊತ್ತೇ ಆಗಿರಲ್ಲ. ನಿಮ್ಗೆ ಯಾವಾಗ 1 ಅವರ್ ಹೆಂಗೆ ಪಾಸ್ ಆಯ್ತು ಅಂತ ಗೊತ್ತಿರಲ್ಲ. ಸೊ ಹಾಗೆಲ್ಲ ಇದ್ದಾಗ ದಟ್ ಈಸ್ ಫಾರ್ ಫ್ಯೂಚರ್ ದೇರ್ ಇಸ್ ಅ ವೆರಿ ಸ್ಟ್ರಾಂಗ್ ವೆಬ್ ಸೀರೀಸ್ ಆಗಿರಲಿ ಅಥವಾ ಡಿಜಿಟಲ್ ಸ್ಪೇಸ್ ಆಗಿರಲಿ ತುಂಬ ಸ್ಟ್ರಾಂಗ್ ಆಗುತ್ತೆ ನೆಕ್ಸ್ಟ್. ಜೊತೆಗೆ ವೆಬ್ ಸೀರೀಸ್ ಅನ್ನು ಕೂಡ ವೆನ್ ಇಟ್ ಇನ್ ಟರ್ಮ್ಸ್ ಆಫ್ ಮೇಕಿಂಗು, ಇನ್ ಟರ್ಮ್ಸ್ ಆಫ್ ಕತೆ ವೈಸು ಸೇಮ್ ಸಿನಿಮಾಗೆ ಕೇಳುವಂತಹ ಎಲ್ಲವನ್ನು ಕೇಳುತ್ತೆ ಅನ್ನೋಂಥ ಮಾತು. ಅದು 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 ತಾನಾಗೇ ಅದು ಆ ಥರದೊಂದು ಮೈಂಡ್‌ಸೆಟ್ ಕ್ರಿಯೇಟ್ ಆಗುತ್ತಾ ಅಥವಾ ಕತೆ ಮೇಲೆ ಆ ಥರ ವರ್ಕ್ ಮಾಡ್ತೀರಾ ಹೋಗ್ತೀರಾ ಪ್ರೊಡಕ್ಷನ್ಸ್ ಅವರು? ಇಲ್ಲ ಎರಡೂ ಸೇಮ್ ಇದೆ ರವಿ. ನೀವು ಥಿಯೇಟ್ರಲ್ಲಿ ಮಾಡೋ ಸಿನಿಮಾ ಆ್ಯಂಡ್ ವೆಬ್ ಸೀರೀಸ್ ಎರಡೂ ಸೇಮ್. ಇನ್ಫ್ಯಾಕ್ಟ್ ವೆಬ್ ಸೀರೀಸ್ ರೈಟಿಂಗು ಇನ್ನೂ ಕಷ್ಟ. ಮೇಕಿಂಗ್ ಎಲ್ಲ ಸೇಮ್. ರೈಟಿಂಗ್ ಕಷ್ಟ. ಸಿನಿಮಾದಲ್ಲಿ ನಿಮಗೆ ಒಂದು 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ ನಾವು, ಸರಿನಾ? ಬಟ್ ವೆಬ್ ಸೀರೀಸಲ್ಲಿ ಹಂಗಿಲ್ಲ. ನಿಮಗೆ ಎವ್ರಿ ಎಪಿಸೋಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬೇಕು. ಎವ್ರಿ ಎಪಿಸೋಡ್ ಎಂಡಲ್ಲಿ ಒಂದು ಕ್ಲಿಫ್ ಹ್ಯಾಂಗರ್ ಬೇಕು. ನೆಕ್ಸ್ಟ್ ಎಪಿಸೋಡಿಗೆ ಹುಕ್ ಮಾಡೋಂಥ ಒಂದು ಟ್ವಿಸ್ಟ್ ಬೇಕು. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಶುರು ಮಾಡ್ತಿದ್ದಂಗೆ ಒಂದು ಟ್ವಿಸ್ಟ್ ಕೊಡಬೇಕು. ಮಿಡ್ಡಲ್ ಟ್ವಿಸ್ಟು. ಸೊ ಆ ಚಾಲೆಂಜಸ್ ಜಾಸ್ತಿ ಇನ್ನ. ಅವನು 7 ಎಪಿಸೋಡ್ ಡಿಸ್ಟರ್ಬ್ ಆಗ್ದಂಗೆ ಅವ್ನು ಒಂದು ಮುಗಿತಿದಂಗೆ ಮತ್ತೆ ಹೋಗ್ಬೇಕು ಅಂತ ಇರುತ್ತೆ ಗೊತ್ತಾ? ಅದು ತುಂಬ ಚಾಲೆಂಜಿಂಗ್ ಅದು. ಥಿಯೇಟ್ರಲ್ಲಿ ಆದರೆ ನೀನು ಒಳಗಡೆ ಕರ್ಸ್ಕೊಳ್ಳೋ ತನಕ ಅಷ್ಟೇ ಚಾಲೆಂಜು. ಒಳಗಡೆ ಬಂದಮೇಲೆ ನೀವು ಅರೆಸ್ಟ್ ಆದಂಗೆ. 2 ಕಾಲು ಗಂಟೆ ನಾನು ಅರೆಸ್ಟೆಡ್. 2.5 ಗಂಟೆ ನಾನು ಅರೆಸ್ಟ್ ಆಗಿದ್ದೀನಿ. ಈಗ ನಾನು ನೋಡ್ಕೊಂಡು ಆಚೆ ಹೋಗ್ತೀನಿ. ಇದು ಹಂಗಲ್ಲ. ಇವ್ನು ಯಾವ ಮೂಮೆಂಟಲ್ಲಿ ಬೇಕಾದ್ರೆ ಫೋನ್ ಕೈ ಹಾಕ್ಬೋದು. ಯಾವ ಮೂಮೆಂಟಲ್ಲಿ ಬೇಕಾದ್ರೆ ಬೇರೆ ಕಾಲ್ ಬರ್ಬೋದು. ಪಾಸ್ ಮಾಡ್ಬಿಟ್ಟು ಹೋಗ್ಬೋದು. ಆಫ್ ಮಾಡ್ಬೋದು. ಇದೆಲ್ಲ ಇರುತ್ತಲ್ಲ. ಸೊ ರೈಟಿಂಗು ವೆಬ್ ಸೀರೀಸ್‌ಗೆ ಇನ್ನೂ ಚಾಲೆಂಜಿಂಗ್ ಇದೆ. ಒಂದು ಕೊನೆ ಪ್ರಶ್ನೆ. ರೀಸೆಂಟಾಗಿ ಉಪೇಂದ್ರ ಸರ್ ಸಿಕ್ಕಾಗ ನಾನಂದೆ, ತರುಣ್ ಸರ್ ಆಫೀಸಿಗೆ ಹೋದಾಗೆಲ್ಲ ತುಂಬ ಲೆಜೆಂಡ್ರಿಗಳ ಫೋಟೋ ಕಾಣಿಸ್ತಿದೆ ಸರ್. ನಿಮ್ಮ ಫೋಟೋನೇ ಇತ್ತು. ನಿಮ್ಮ ಬಗ್ಗೆ ಕೇಳಿದಾಗ ಅವ್ರು ಮಾಡದೇ ಇರೋದು ನಾವೇನೂ ಮಾಡ್ತಾ ಇಲ್ಲ ರವಿ ಅಂತಂದ್ರು. ಅಂತಂದಾಗ ಅದು ನಾನು ಅವ್ರ ಫಾಸ್ಟಿಗೆ ನನಗೆ ಮ್ಯಾಚ್ ಆಗಬೇಕು ಗುರು ಅಂತ ನನಗಂದ್ರು ಅವರು. ಇಲ್ಲ ನಮಗಂತೂ ನಾನು ಹೇಳ್ತಿಲ್ಲ, ನನ್ನ ವಾಲಲ್ಲಿರುವಂಥ ಅದಷ್ಟು ಡೈರೆಕ್ಟರ್ಸ್ಗಳು ನನಗೆ ಮನೇಲಿರೋ ಏನು ದೇವ್ರ ಮನೇಲಿರುವಂಥ ದೇವ್ರುಗಳಿದ್ದಂಗೆ ನನಗೆ. 3 ಕೋಟಿ ದೇವ್ರಿದ್ದಾರೆ. ಬಟ್ ನಿಮ್ಮ ದೇವ್ರ ಮನೇಲಿ ಎಷ್ಟಿರುತ್ತೆ ಅಲ್ವಾ? ಹಾಗೆ ನನ್ನ ವಾಲಲ್ಲಿ ಅಷ್ಟು ಜನ ಡೈರೆಕ್ಟರ್ಸ್ ಅದು. ಆ್ಯಂಡ್ ಉಪ್ಪಿ ಸರು ನಾನು ಸೆಲೆಬ್ರೇಟ್ ಮಾಡಿರುವಂಥ ಡೈರೆಕ್ಟರ್ ಅವರು. ಸೆಲೆಬ್ರೇಟ್ ಮಾಡೋದು ಎಷ್ಟೋ ಎಲಿಮೆಂಟ್ಸ್ಗಳು ನಾವು ಎಷ್ಟೋ ಸ್ಕ್ರಿಪ್ಟ್ ಮಾಡ್ಬೇಕಾರೆಲ್ಲ ಉಪ್ಪಿ ಸರ್ದು ರೆಫರೆನ್ಸ್ ತೊಗೊಂಡು, ಓ ಈ ಥರ ಕ್ಯಾರೆಕ್ಟ್ರು ಉಪ್ಪಿ ಸರ್ ಅವಾಗ ಮಾಡಿದ್ರಲ್ಲ, ಓಕೆ ಇದು ಈ ಥರ ಸೀನು ಈ ಪಿಕ್ಚರಲ್ಲಿ ಉಪ್ಪಿ ಸರ್ದು ಇತ್ತಲ್ಲ, ಅವ್ರ ಡೈರೆಕ್ಷನಲ್ಲಿ ಹಿಂಗೆ ಮಾಡಿ. ಸೊ ನಮಗೊಂಥರ ಟೆಕ್ಸ್ಟ್ ಬುಕ್ ಇದ್ದಂಗೆ ಉಪ್ಪಿ ಸರ್ ಅಂತ ಅನ್ನೋದು ಒಂದು. ಈ ಸ್ಕೂಲಲ್ಲಿ ನಾವು 10th ಓದ್ಬೇಕಾದ್ರೆ ಎಕ್ಸಾಮ್ ಏನಂದ್ರೆ ಗೈಡ್ ತೊಗೊಂಬ ಅಂತ ಒಂದು ಬುಕ್ ಇರ್ತೀವಿ ಗೊತ್ತಾ, ಗೈಡ್. ಸೊ ಎಲ್ಲದಕ್ಕೂ ಅಲ್ಲಿ ಆನ್ಸರ್ ಇರೋದಿಲ್ಲ. ಹಾಗೆ ಉಪ್ಪಿ ಸರ್ ನಮಗೊಂಥರ ಗೈಡ್ ಇದ್ದಂಗೆ. ಏನೋ ಕನ್ಫ್ಯೂಷನ್ ಆಯಿತು ಅಂದರೆ ಉಪ್ಪಿ ಸರ್ ಯಾವುದೋ ಒಂದು ಪಿಕ್ಚರ್ ನೋಡಿದ್ರೆ ಒಂದು ಸೊಲ್ಯೂಷನ್ ಇರುತ್ತೆ ನಮಗಲ್ಲಿ ಅಂತ. ಸೊ ಆ ಥರದ ಅವ್ರೊಂದು ಲೆಜೆಂಡ್ರಿ. ಯಾವ ಫಾಸ್ಟ್ ಸರ್ ಅವರು ಎಲ್ಲೋ ಇದ್ದಾರೆ, ನಾವು ಹೋಗ್ತಿದ್ದೀವಲ್ಲ, ಅವ್ರು ಹೇಳ್ತಾ ಇರೋದು ಆ ಸ್ಪೀಡ್ ಮ್ಯಾಚ್ ಮಾಡಬೇಕು ಅಂದರೆ ಉಲ್ಟಾ ಬರಬೇಕು ಅವ್ರು ನಮ್ಮ ಹತ್ರಕ್ಕೆ. ನಾವು ಹೋಗ್ತಾ ಇದೀವಿ ಆರ್ಮೋಟಲ್, ಅವ್ರು ಅಲ್ಲೆಲ್ಲೋ ಇದ್ದಾರೆ 100 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಪಾಪ ನಮ್ಮ ಹತ್ರ ಬರಕ್ಕೆ ಅವ್ರು ಉಲ್ಟಾ ಬರ್ಬೇಕು ಅಷ್ಟೇ. ಅದು ಈಸ್ ಲೆಜೆಂಡ್ ಸರ್, ಲೆಜೆಂಡ್ ಈಸ್. ನಿಮ್ಮಲ್ಲಿರೋ ಪ್ರೀತಿ ಒಂದು ಪ್ರಶ್ನೆ. ಅವರು ಉಪ್ಪಿ ಸರ್ ಮಗ ಆಯುಷ್ ಹೀರೋ ಆಗ್ತಾನೆ. ಪುರುಷೋತ್ತಮರದ ಡೈರೆಕ್ಷನ್ ಮಾಡ್ತಾರೆ. ರೀಸೆಂಟಾಗಿ ಒಂದಷ್ಟು ಅಪ್ಡೇಟ್ ಸಿಕ್ತು. ಇದನ್ನ ಆಸ್ ಅ ಉಪ್ಪಿ ಸರ್ ಫ್ಯಾನ್ ಬಾಯ್ ಆಗಿ ಅದನ್ನ ಹೇಗೆ ಫೀಲ್ ಮಾಡ್ತೀರಿ ಅವ್ರ ಮಗ ಹೀರೋ ಆಗ್ತಿರೋದು? ಆಯುಷ್ ಬೆಸ್ಟ್ ಆಫ್ ಲಕ್. ಇಲ್ಲಿ ಬಹಳ ಖುಷಿ ನನಗೇನು ಅಂತಂದರೆ, ಉಪ್ಪಿ ಸರ್ ಅವ್ರ ಫ್ಯಾಮಿಲಿಯಿಂದ ಇನ್ನೊಂದು ಎಕ್ಸ್ಟೆಂಡೆಡ್ ಮತ್ತೆ ಬರ್ತಿದ್ದಾರೆ ಅಂತ. ಯಾಕಂದರೆ ಅವ್ರ ಅಣ್ಣನ ಮಗ ಬಂದಿದ್ರು, ಅವರು ತುಂಬ ನಿರಂಜನ್ ಅದ್ಭುತವಾಗಿ ಮಾಡ್ತಿದ್ದಾರೆ. ಇವತ್ತು ಆಯುಷೇ ಬರ್ತಿದ್ದಾರೆ. ನಾನು ನೋಡಿದ್ದೀನಿ ಅವರು ವೀಡಿಯೋಸ್ ಎಲ್ಲ. ಅವರು ಈಸ್ ವೆರಿ ಸ್ಮಾರ್ಟ್ ಲುಕಿಂಗ್ ಗೈ.
ಆ್ಯಂಡ್ ಅವ್ರು ಯಾವುದೋ ಒಂದು ಚಿಕ್ಕ ಚಿಕ್ಕ ಇಂಟರ್ವ್ಯೂಗಳಲ್ಲಿ ಕೂಡ ತುಂಬ ಯೋಚನೆ ಮಾಡಿ ಸೆನ್ಸಿಬಲ್ ಆಗಿ ಮಾತಾಡಿದಂಥ ಹುಡುಗ. ಸೊ ಇವತ್ತು ಅವ್ರು ಪುರುಷೋತ್ತಮ ಡೈರೆಕ್ಟರ್ ಮೊದಲ ಸಲ ಮಾಡಿದ್ರು. ಅವರು ತುಂಬ ಅದ್ಭುತವಾದ ಡೈರೆಕ್ಟರ್. ಸೊ ಅವ್ರು ಬರ್ತೀರಂದ್ರೆ ಖುಷಿ ಇದೆ ನನಗೆ. ಆ್ಯಂಡ್ ಐ ಆಮ್ ಶೂರ್ ಆಸ್ ಅ ಪೇರೆಂಟ್ಸ್ ಉಪ್ಪಿ ಸರ್ ಅಂಡ್ ಪ್ರಿಯಾಂಕಾ ಮೇಡಮ್ಗಂತೂ ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕಂದ್ರೆ ನನಗೆ ಗೊತ್ತಲ್ಲ, ನಾನೊಬ್ಬ ಆಕ್ಟರ್ ಮಗ ಆಗಿ ನಾನು ಸಿನಿಮಾಗೆ ಬಂದಾಗ ಎಷ್ಟು ಖುಷಿ ಇತ್ತು ಮನೆಯಲ್ಲಿ ಅಂತ. ಸೊ ಆಯುಷ್, ಗುಡ್ ಲಕ್ ಆ್ಯಂಡ್ ಡೂ ಅ ಗ್ರೇಟ್ ಜಾಬ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಇದಿಷ್ಟು ತರುಣ್ ಸುಧೀರ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ಪಿಕ್ಚರ್ ಪ್ರಚಾರ ರವಿ. ಥ್ಯಾಂಕ್ ಯು ಸೊ ಮಚ್.